बाघमारे हॉस्पिटल में औरतों से जुड़ी हर बीमारी के इलाज के साथ अब शुरू हो चुका है डिलीवरी। चाहे नॉर्मल हो या सिजरीन, कम दामों में किया जाएगा। 24 घंटे माहिर डॉक्टरों की निगरानी में। अस्पताल का पता सखाफ रोज़ा 4 नंबर स्कूल के करीब, बीजापुर। स्वागत है आपका बी न्यूज़ नेशन में। मैं हूं आबिद हुसैन शेख। ट्रेनिंग के बाद आज पुलिस कर्मियों को दिलाई गई शपथ। कर्नाटका राज्य पुलिस तात्कालिक पुलिस ट्रेनिंग स्कूल बीजापुर और बागलकोट के 5वें सशस्त्र यानी आर्म्ड पुलिस कांस्टेबल ट्रेनियों और पहले जेल इंस्पेक्टर ट्रेनियों के प्रस्थान कार्यक्रम का आयोजन बीजापुर के पुलिस परेड मैदान में किया गया, जिसमें कामयाब पुलिस कर्मियों को बहुमान के साथ साथ उत्तर वलय आईजीपी एचजी राघवेंद्र सुहास, जिला एसपी अनुपम अग्रवाल, बागलकोट एसपी लोकेश जगलासर और राम अरसदी एडिशनल एसपी बीजापुर की मौजूदगी में सलामी परेड के साथ साथ कर्तव्य मनोभावना और सेवा के प्रति सच्ची निष्ठा और श्रद्धा की प्रतिज्ञा दिलाकर समाज में हर एक के साथ एकता, अखंडता और सद्भावना के लिए काम करने की सलाह और आदेश दिया। अधिकारियों ने इस गर्व के मौके पर पुलिस में अपनी सेवा देने वाले इन पुलिस कर्मियों के परिवार वाले और जिला पुलिस के तमाम अधिकारी और पुलिस सिब्बंदी वर्ग रहा इस संदर्भ में मौजूद। निगम पथ संचलन कार्यक्रम के मुख्य अतिथिಗಳಾಗಿ ಆಗಮಿಸುವ ನಮ್ಮ ಗೌರವಾನ್ವಿತ ಶ್ರೀ ಎಚ್.ಜಿ. ರಾಘವೇಂದ್ರ ಸುಹಾಸ್ IPS ಆರಕ್ಷಕ ಮಹಾನಿರೀಕ್ಷಕ ಉತ್ತರ ವಲಯವರಿಗೆ ನಾನು ಜಿಲ್ಲಾ ಪೊಲೀಸ್ ವೃತ್ತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತನ ಬಯಸುತ್ತೇನೆ। ಮಾನ್ಯ IGP ಸಾಹೇಬರವರಿಗೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೂಗುಚ್ಛವನ್ನು ನೀಡಿ ನಮ್ಮ ಪ್ರೀತಿಪೂರ್ವಕ ಚಪ್ಪಾಳೆಯೊಂದಿಗೆ ಅಭಿನಂದಿಸ್ತಾ ಇದ್ದಾರೆ। ಅದೇ ರೀತಿ ಬಾಗಲಕೋಟ್ ಜಿಲ್ಲೆಯ ತಾತ್ಕಾಲಿಕ ತರಬೇತಿ ಶಾಲೆಯ ಪ್ರಾಂಶುಪಾಲರಾದ ಮತ್ತು ಬಾಗಲಕೋಟ್ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ಲೋಕೇಶ್ ಬಿ ಜಗಲಾಸರ್ ಅವರಿಗೆ ನಾನು ಪೊಲೀಸ್ ವೃತ್ತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತನ ಬಯಸುತ್ತೇನೆ। ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹೂಗುಚ್ಛವನ್ನು ನೀಡಿ ಗೌರವಿಸಿದೆ। ವಿಜಯಪುರ ಜಿಲ್ಲಾ ಪೊಲೀಸ್ ಅಡಿಷನಲ್ ಎಸ್ಪಿ ಮತ್ತು ಪೊಲೀಸ್ ತರಬೇತಿ ಶಾಲೆಯ ಪ್ರಾಂಶುಪಾಲರಾದ ಶ್ರೀ ರಾಮ್ ಅರಸದಿ ಅವರಿಗೆ ಕೂಡ ನಾನು ಜಿಲ್ಲಾ ಪೊಲೀಸ್ ವೃತ್ತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತನ ಬಯಸುತ್ತೇನೆ। KC ಲಕ್ಷ್ಮೀನಾರಾಯಣ DSP ಅವರು ಹೂಗುಚ್ಛವನ್ನು ನೀಡಿ ಅಭಿನಂದಿಸ್ತಾ ಇದ್ದಾರೆ। ಬಿಜೆಪಿ ಪೊಲೀಸ್ ತರಬೇತಿ ಶಾಲೆಯ ಒಳಾಂಗಣ ವಿಷಯಗಳಲ್ಲಿ ಪ್ರಥಮ ಸ್ಥಾನ ಉಮೇಶ್ BD ರವರು ಪಡೆದುಕೊಂಡಿದ್ದಾರೆ। ದ್ವಿತೀಯ ಸ್ಥಾನ ರಮೇಶ್ ಲಿಂಗಪ್ಪ ಕುರ್ಬರ್, ತೃತೀಯ ಸ್ಥಾನ ಸ್ವಾಮಿರವರು ಪಡೆದುಕೊಂಡಿದ್ದಾರೆ। ದ್ವಿತೀಯ ಸ್ಥಾನ ರಮೇಶ್ ಲಿಂಗಪ್ಪ ಕುರ್ಬರ್ ಅವರು, ತೃತೀಯ ಸ್ಥಾನ ಸ್ವಾಮಿರವರು। ಸ್ವಾಮಿ ಫೈರಿಂಗ್ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಲೋಹಿತ್ ಲಮಾಣಿ, ದ್ವಿತೀಯ ಸ್ಥಾನ ಯಶವಂತ್ LO, ತೃತೀಯ ಸ್ಥಾನ ಕಮಲಾಕರ್ ಲಮಾಣಿ ಅವರು। ಫೈರಿಂಗ್ ಮೂರನೇ ಸ್ಥಾನ ಕಮಲಾಕರ್ ಲಮಾಣಿ ಅವರು। ಹೊರಾಂಗಣ ವಿಷಯಗಳಲ್ಲಿ ಪ್ರಥಮ ಸ್ಥಾನ ಶಿವರಾಜ್ ಸರ್ಜನ್, ದ್ವಿತೀಯ ಸ್ಥಾನ ಲೋಹಿತ್ ಲಮಾಣಿ, ತೃತೀಯ ಸ್ಥಾನ ಯಲ್ಲಪ್ಪ ಸೋಮಣ್ಣನವರ್। ಹೊರಾಂಗಣ ವಿಷಯದಲ್ಲಿ ಪ್ರಥಮ ಸ್ಥಾನ ಶಿವರಾಜ್ ಸರ್ಜನ್, ದ್ವಿತೀಯ ಸ್ಥಾನ ಲೋಹಿತ್ ಲಮಾಣಿ, ತೃತೀಯ ಸ್ಥಾನ ಯಲ್ಲಪ್ಪ ಸೋಮಣ್ಣನವರ್। ಎರಡನೇ ಸ್ಥಾನ ಹೊರಾಂಗಣದಲ್ಲಿ ಎರಡನೇ ಸ್ಥಾನ ಲೋಹಿತ್ ಲಮಾಣಿ, ಮೂರನೇ ಸ್ಥಾನ ಯಲ್ಲಪ್ಪ ಸೋಮಣ್ಣನವರ್।
ದ್ವಿತೀಯ ಸ್ಥಾನ ಲೋಹಿತ್ ಲಮಾಣಿ, ಮೂರನೇ ಸ್ಥಾನ ಯಲ್ಲಪ್ಪ ಸೋಮಣ್ಣನವರ ಹೊರಾಂಗಣ ವಿಷಯದಲ್ಲಿ. ಇದಾದ ನಂತರ ಡಿಜಿಪಿ ಟ್ರೋಫಿ ಸರ್ವೋತ್ತಮ ಪ್ರಶಸ್ತಿ ಆಲ್ರೌಂಡ್ ಬೆಸ್ಟ್ ವಿಜಯಪುರ ಪೊಲೀಸ್ ತರಬೇತಿ ಶಾಲೆಯ ಶಿವರಾಜ್ ಸಜ್ಜನ್, ಎದೆ ಸಂಖ್ಯೆ 41, ಎಪಿಸಿ 19,147, ಸಿಆರ್ ಪಶ್ಚಿಮ, ಬೆಂಗಳೂರು ಘಟಕ. ದಯವಿಟ್ಟು ಪ್ರೇಕ್ಷಕರು, ಅಭಿಮಾನಿಗಳು ಎಲ್ಲರೂ ಜೋರಾದ ಚಪ್ಪಾಳೆ ಮುಖಾಂತರ ಬಹುಮಾನ ವಿತರಕರಿಗೆ ಅಭಿನಂದಿಸಬೇಕು. ಸರ್ವೋತ್ತಮ ಪ್ರಶಸ್ತಿಯ ಶಿವರಾಜ್ ಸಜ್ಜನ್. ಬಾಗಲಕೋಟ್ ತರಬೇತಿ ಶಾಲೆಯ ಬಹುಮಾನಗಳ ವಿತರಣೆ. ಹೊರಾಂಗಣ ವಿಷಯಗಳಲ್ಲಿ ಪ್ರಥಮ ಸ್ಥಾನ ಮಹೇಶ್ ಕುಮಾರ್ ಬಂಡ್ರೋಳ್ಳಿ, ದ್ವಿತೀಯ ಸ್ಥಾನ ಸುಮಂತ್ ಸಿಎಂ, ತೃತೀಯ ಸ್ಥಾನ ಪ್ರಭು ಹಿರಲಿಂಗನವರ್. ಒಳಾಂಗಣ ವಿಷಯಗಳಲ್ಲಿ ಪ್ರಥಮ ಸ್ಥಾನ ಸುಮಂತ್ ಸಿಎಂ, ದ್ವಿತೀಯ ಸ್ಥಾನ ಸದಾನಂದ ಮೇಘಣ್ಣವರ್. ಇನ್ನು ರೈಫಲ್ ಫೈರಿಂಗ್ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಸುಮಂತ್ ಸಿಎಂ, 3 ಜನ ಪಡೆದುಕೊಂಡಿದ್ದಾರೆ ಪ್ರಥಮ ಸ್ಥಾನವನ್ನು. ಸುಮಂತ್ ಸಿಎಂ, ಮಂಜುನಾಥ್ ಎ ಗುನ್ನಾಗರ್, ವಿಜಯ್ ಈಶ್ವರ್ ಮಳಲಿ. ಫೈರಿಂಗ್ ನಲ್ಲಿ ಪ್ರಥಮ ಸ್ಥಾನವನ್ನು 3 ಜನ ಪಡೆದುಕೊಂಡಿದ್ದಾರೆ. ದ್ವಿತೀಯ ಸ್ಥಾನವನ್ನ 3 ಜನ ಪಡೆದುಕೊಂಡಿದ್ದಾರೆ. ಗಿರೀಶ್ ಬೀಳ್ಗಿ, ಪ್ರಭು ಹಿರಲಿಂಗನವರ್, ನಂದಗಾಂವ್ ಚೇತನ್. ಫೈರಿಂಗ್ ನಲ್ಲಿ ದ್ವಿತೀಯ ಸ್ಥಾನ ಗಿರೀಶ್ ಬೀಳ್ಗಿ, ಪ್ರಭು ಹಿರಲಿಂಗನವರ್, ನಂದಗಾಂವ್ ಚೇತನ್ ಅವರು. ಫೈರಿಂಗ್ ನಲ್ಲಿ ತೃತೀಯ ಸ್ಥಾನ 2 ಜನ ಪಡೆದುಕೊಂಡಿದ್ದಾರೆ. ಫೈರಿಂಗ್ ನಲ್ಲಿ ತೃತೀಯ ಸ್ಥಾನವನ್ನು 2 ಜನ ಪಡೆದುಕೊಂಡಿದ್ದಾರೆ. ಭೀಮೇಶ್ ಎ ಕ್ಯಾಡರ್, ರಮೇಶ್ ಕುಮಾರ್ YH. ತೃತೀಯ ಸ್ಥಾನ ಭೀಮೇಶ್ ಎ ಕ್ಯಾಡರ್, ರಮೇಶ್ YH. ಬಾಗಲಕೋಟ್ ತರಬೇತಿ ಶಾಲೆಯ ಸರ್ವೋತ್ತಮ ಪ್ರಶಸ್ತಿ ಸುಮಂತ್ ಸಿಎಂ, ಎದೆ ಸಂಖ್ಯೆ 50. ಇವರು ಆಲ್ರೌಂಡ್ ಬೆಸ್ಟ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇವರ ಸ್ವಂತ ಊರು ಚೆನ್ನೇಹಳ್ಳಿ, ತಾಲೂಕು ಸಕಲೇಶ್ಪುರ, ಜಿಲ್ಲೆ ಹಾವೇರಿ. ತಂದೆ ಮೋಹನ್ ರಾಜ್ ಸಿಡಿ, ತಾಯಿ ಭಾಗೀರಥಿ. ದಯವಿಟ್ಟು ಚಪ್ಪಾಳೆ ಮುಖಾಂತರ ಬಹುಮಾನ ವಿತರಕರನ್ನ ಅಭಿನಂದಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. ಬಾಗಲಕೋಟ್ ಜಿಲ್ಲೆಯ ಸರ್ವೋತ್ತಮ ಪ್ರಶಸ್ತಿ ಸುಮಂತ್ ಸಿಎಂ ಅವರು ಸ್ವೀಕರಿಸ್ತಾ ಇದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳೆ ಮುಖಾಂತರ ಅಭಿನಂದಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ.
ಬಹುಮಾನಗಳನ್ನು ವಿತರಿಸಿರುವ ಗೌರವಾನ್ವಿತ ಆದರಣೀಯ ಅತಿಥಿಗಳಿಗೆ ಹಾಗೂ ಸ್ವೀಕರಿಸಿರುವ ಎಲ್ಲ ಪ್ರಶಿಕ್ಷಣಾರ್ಥಿಗಳಿಗೆ ವಿಜಯಪುರ ಜಿಲ್ಲಾ ಪೊಲೀಸ್, ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಪರವಾಗಿ ಹಾರ್ದಿಕ ಅಭಿನಂದನೆಗಳು. Attention! Sajidar! Sit up! Sajidar! Sit up! Down! Sajidar! Sajidar! Aman! Cut! Sajidar! Sajidar! Break! Cut! ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಪ್ರಶಿಕ್ಷಣಾರ್ಥಿಗಳು ತಮ್ಮ ಬಹುಮಾನವನ್ನು ಸ್ವೀಕರಿಸಿ ತಮ್ಮ ತುಕಡಿಯನ್ನು ಸೇರಿಕೊಳ್ತಾ ಇದ್ದಾರೆ. ಬಹುಮಾನವನ್ನು ಪಡೆದುಕೊಂಡಿರ್ತಕ್ಕಂಥ ಎಲ್ರಿಗೂ ಹಾರ್ದಿಕ ಶುಭಾಶಯಗಳು. ಪ್ರಶಿಕ್ಷಣಾರ್ಥಿಗಳು ಮತ್ತು 1ನೇ ತಂಡದ ಕಾರಾಗೃಹ ವೀಕ್ಷಕ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥ ಸಂಚಲನದಲ್ಲಿ ಭಾಗವಹಿಸಿರುವಂತಹ ಇಲ್ಲಿ ಸಭೆಯಲ್ಲಿ ಉಪಸ್ಥಿತಿರುವಂತಹ ಶ್ರೀ ಅನುಪಮ್ ಅಗರ್ವಾಲ್ ಅವರಿಗೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಬಿಜಾಪುರ, ಶ್ರೀ ಲೋಕೇಶ್ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಬಾಗಲಕೋಟೆ, ಶ್ರೀ ರಾಮ್ ಅರಸಿದ್ದಿ ಜಿಲ್ಲಾ ಅತಿರಿಕ್ತ ಪೊಲೀಸ್ ಅಧೀಕ್ಷಕರು ಬಿಜಾಪುರ ಜಿಲ್ಲೆ, ಇಲ್ಲಿ ನೆರೆದಿರುವಂತಹ ಇತರ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ಮಾಧ್ಯಮ ಮಿತ್ರರು, ಜೈಲ್ ವಿಭಾಗದಿಂದ ಕಾರಾಗೃಹ ವಿಭಾಗದಿಂದ ಬಂದಿರುವಂತಹ ಅಧಿಕಾರಿಗಳಿಗೆ, ಪ್ರಶಿಕ್ಷಣಾರ್ಥಿಗಳ ಪರಿವಾರದವರಿಗೆ, ಇಲ್ಲಿ ನೆರೆದಿರುವಂತಹ ಮಾಧ್ಯಮ ಮಿತ್ರರಿಗೆ, ಪ್ರಶಿಕ್ಷಣ ಶಾಲೆಯ ಪ್ರಾಂಶುಪಾಲರಿಗೆ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ಮತ್ತು ಕಳೆದ 10 ತಿಂಗಳುಗಳಿಂದ ನಡೆಸಿರುವ ಟ್ರೈನಿಂಗಿಗಾಗಿ ನನ್ನ ಕಡೆಯಿಂದ, ಪೊಲೀಸ್ ವಿಭಾಗದ ಕಡೆಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳು. ಈ ತರಬೇತಿ ಶಾಲೆಯು ತಾತ್ಕಾಲಿಕವಾದರೂ ಕೊಟ್ಟಿರುವ ಟ್ರೈನಿಂಗು ಪರ್ಮನೆಂಟ್ ಟ್ರೈನಿಂಗು. ತಾವೆಲ್ಲರೂ ಅದನ್ನು ಜ್ಞಾಪಕ ಇಟ್ಕೊಂಡಿರಬೇಕು. ಒಳಾಂಗಣ ಮತ್ತು ಹೊರಾಂಗಣ ಪ್ರಶಿಕ್ಷಣದಲ್ಲಿ ಅತಿ ಹೆಚ್ಚಿನ ಮಾರ್ಕ್ಸ್ ಗಳಿಸಿದ ಉತ್ತಮ ಪ್ರಶಿಕ್ಷಣಾರ್ಥಿಗಳಿಗೆ ಬಹುಮಾನವನ್ನು ವಿತರಣೆ ಮಾಡಿದ್ದೇವೆ. ಇನ್ನಿತರರು ಸಹ ಚೆನ್ನಾಗಿ ಪರೀಕ್ಷೆಯನ್ನು ಮಾಡಿದ್ದಾರೆ. ಬಹುಮಾನ ವಿತರಣೆ ಒಂದು ಸಾಂಕೇತಿಕ, ನಿಮ್ಮ ಎಂಟೈರ್ ಬ್ಯಾಚ್ ಚೆನ್ನಾಗಿ ಕೆಲಸ ಮಾಡಿದೆ, ಚೆನ್ನಾಗಿ ಟ್ರೈನಿಂಗ್ ತಗೊಂಡಿದ್ದೀರಾ ಅಂತ ಹೇಳುವ ಒಂದು ಸಾಂಕೇತಿಕವಾಗಿ ಬಹುಮಾನವನ್ನು ಕೆಲವರಿಗೆ ಕೊಡುತ್ತೇವೆ. ಬಹುಮಾನ ಇಲ್ಲದವರು ದುಃಖ ಪಡಬೇಕಾಗಿದೆ. ಮತ್ತು ನಿಮ್ಮ ಈ ಪ್ರಶಿಕ್ಷಣಾರ್ಥಿಗಳ ಒಂದು ಬಯೋಡೇಟಾವನ್ನು ನಾವು ಶಾಲೆಯನ್ನು ಶುರು ಮಾಡಿದಾಗ ನೋಡಿದಾಗ ಸಾಕಷ್ಟು ಜನರು ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ ಇದ್ದರು, MBA ಗ್ರ್ಯಾಜುಯೇಟ್ಸ್ ಇದ್ದರು, ಕೆಲವರು PhDಗೆ ಅಪ್ಲೈ ಮಾಡಿದರು, ಓದ್ತಾ ಇದ್ದರು. ಇದೊಂದು ಉತ್ತಮವಾದ ಕೆಲಸವು ತಮಗೆಲ್ಲ ದೇವರು ಕೊಟ್ಟಿದ್ದಾರೆ. ಕಾಕಿ ಬಟ್ಟೆ ಹಾಕಿಕೊಳ್ಳುವ ಗೌರವ ಮತ್ತು ಒಂದು ಅದೃಷ್ಟ ಎಲ್ಲರಿಗೂ ಸಿಕ್ಕೋಲ್ಲ, ನಿಮಗೆಲ್ಲರಿಗೂ ಸಿಕ್ಕಿದೆ. ಅದರ ಜೊತೆಗೆ ನಿಮ್ಮ ಎಜುಕೇಷನ್ಗೆ ತಕ್ಕಂಥ, ಕ್ವಾಲಿಫಿಕೇಷನ್ಗೆ ತಕ್ಕಂತಹ ಮುಂದುವರಿಯಲು ಸಾಧ್ಯ ಇರುವಂತಹ ಅವಕಾಶವನ್ನು ಸಹ ಈ ಕಾಕಿ ವಸ್ತ್ರವು ಈಗಿರೋ ನೌಕರಿಯಲ್ಲಿ ನಿಮಗೆಲ್ಲರಿಗೂ ಕೊಟ್ಟಿದೆ. ಅದು ಗೊತ್ತಿರಲಿ, ಇದು ಅಂತಿಮ ಅಲ್ಲ. ಇದೇ ಡಿಪಾರ್ಟ್ಮೆಂಟಲ್ಲಿ ನೀವು ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಬರೆದು ಸಮಯಕ್ಕೆ ಸರಿಯಾಗಿ ತೇರ್ಗಡೆ ಹೊಂದಿ ಕೆಲಸಗಳನ್ನು ಉತ್ತಮವಾಗಿ ಮಾಡಿಕೊಂಡು ಎಲ್ಲರಿಗೂ ಪ್ರಮೋಷನ್ನು ಬಹಳ ಬೇಗ ಸಿಗ್ತದೆ, ಒಳ್ಳೆಯ ಸ್ಯಾಲ್ರಿ ಇದೆ. ಇದಲ್ಲದೆ ನೀವು ಇನ್ನು ಮುಂದುವರೆದು ಓದಲು ಇಷ್ಟಪಟ್ಟಲ್ಲಿ ಅದಕ್ಕೆ ಎಲ್ಲ ಥರದ ಅವಕಾಶಗಳು ನಮ್ಮ ವಿಭಾಗವು ಕೊಡ್ತಾರೆ. ಎಲ್ಲರಿಗೂ ಅದು ಗೊತ್ತಿರಲಿ. ಉನ್ನತ ವ್ಯಾಸಂಗ ಮಾಡಲು, ಉನ್ನತ ನೌಕರಿಗಾಗಿ ಪರೀಕ್ಷೆಗಳನ್ನು ಬರೆಯಲು ಎಲ್ಲರಿಗೂ ಪರ್ಮಿಷನನ್ನು ಕೊಡ್ತಾರೆ. ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳುವಂತಹ ಯಾವುದೇ ವ್ಯಕ್ತಿಗೆ ನಮ್ಮ ವಿಭಾಗವು 100% ಜೊತೆಯಲ್ಲಿರುತ್ತೆ. ಎಲ್ಲ ಪ್ರಶಿಕ್ಷಣಾರ್ಥಿಗಳಿಗೆ ಮುಂದಿನ 4-5 ವರ್ಷಗಳಲ್ಲಿ ಹೆಚ್ಚಿನ ಜನರು ಅವರು ಪೋಸ್ಟಿಂಗ್ ಆಗುವ ಸ್ಥಳಗಳಲ್ಲಿ 4-5 ವರ್ಷಗಳಲ್ಲಿ ಕ್ವಾರ್ಟರ್ಸ್ಗಳು
ಎಲ್ಲರಿಗೂ ಸಿಗುವಂತಹ ವ್ಯವಸ್ಥೆ ಈಗಾಗಲೇ ಸರ್ಕಾರ ಮಾಡ್ತಾ ಇದೆ. ನೀವು ಯಾರೂ ಸಹ ತಮ್ಮ ಪರಿವಾರವನ್ನು ದೂರದಲ್ಲಿಟ್ಟು ಕೆಲಸದ ಸ್ಥಳಗಳಲ್ಲಿ ಒಬ್ಬರೇ ಇರಬೇಕಾದ ಅವಶ್ಯಕತೆ ಇಲ್ಲ. ಪರಿವಾರದೊಂದಿಗೆ ಕೆಲಸದೊಂದಿಗೆ ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕೆಂದು ನಾನು ನನ್ನ ಸಲಹೆಯನ್ನು ಕೊಡುತ್ತೇನೆ. ಹೆಂಡತಿ, ಮಕ್ಕಳು, ತಂದೆ ತಾಯಿ, ನಿಮ್ಮ ನೆಂಟರು, ನಿಮ್ಮ ಹಳ್ಳಿ ಎಲ್ಲರ ಒಂದು ಸರ್ವತೋಮುಖ ಅಭಿವೃದ್ಧಿಯ ದಿಶೆಯಲ್ಲಿ ನೀವು ಓದಿ ಮುಂಚೂಣಿಯಲ್ಲಿರುವವರು, ಗೌರ್ಮೆಂಟ್ ಕೆಲಸ ಇರುವವರು ಒಂದು ಮಾರ್ಗದರ್ಶಕವಾಗಿ ಕೆಲಸ ಮಾಡಬೇಕು. ಜೊತೆಯಲ್ಲಿ ಸಹ ನಮ್ಮ ಸರ್ಕಾರಿ ನೌಕರಿಯನ್ನು ಬಹಳ ಚೆನ್ನಾಗಿ ಮಾಡಬೇಕು. ಸರ್ಕಾರಿ ಕೆಲಸ ದೇವರ ಕೆಲಸ ಎಂದು ನಂಬಿ ನಡೆಯಬೇಕು. ಯಾವುದೇ ತರಹದ ವ್ಯಕ್ತಿತ್ವದಲ್ಲಿ ಕೊರತೆಯನ್ನು ನೀವು ಬೆಳೆಸಿಕೊಳ್ಳಬಾರದು. ಈ ಟ್ರೈನಿಂಗ್ನಲ್ಲಿ ಯಾವುದೇ ಥರದ ಕೊರತೆ ಇರಬಾರದು. ಇರುವ ಕೊರತೆಗಳೆಲ್ಲ ನೀಗಿಸಿದ್ದೀವಿ. ಒಂದು ಮಾನಸಿಕ ಕೊರತೆ ಇರ್ಬೋದು, ಒಂದು ದೈಹಿಕವಾಗಿ ಕೆಲವು ಕೊರತೆಗಳಿರಬಹುದು, ವ್ಯಕ್ತಿತ್ವ ವಿಕಸನದಲ್ಲಿ ಕೆಲವು ಕೊರತೆಗಳಿರಬಹುದು, ಬೆಳವಣಿಗೆಯ ಘಟ್ಟಗಳಲ್ಲಿ. ಅವೆಲ್ಲವನ್ನು ನಮ್ಮ ಈ ಒಂದು ಟ್ರೈನಿಂಗ್ನಲ್ಲಿ ನಾರ್ಮಲೈಸ್ ಮಾಡಿ, ಸ್ಟ್ಯಾಂಡರ್ಡೈಸ್ ಮಾಡಿ ನಿಮಗೆಲ್ಲರಿಗೂ ಇವತ್ತು ಪ್ರತಿಜ್ಞೆಯನ್ನು ಬೋಧಿಸಿ ಹೊರಗಡೆ ಕೆಲಸ ಮಾಡಲು, ಕರ್ತವ್ಯವನ್ನು ನಿರ್ವಹಿಸಲು ಕಳಿಸುತ್ತಿದ್ದೇವೆ. ಆದ್ದರಿಂದ ಎಲ್ಲ ಕೊರತೆಗಳನ್ನು ಮೀರಿದ ಮೇಲೆ ಹೊಸದಾಗಿ ಯಾವುದೇ ಒಂದು ಕೊರತೆಗಳನ್ನು ಬೆಳೆಸಿಕೊಳ್ಳಬಾರದೆಂದು ನಾನು ತಮಗೆಲ್ಲರಿಗೂ ಸಲಹೆಯನ್ನು ಕೊಡುತ್ತೇನೆ ಮತ್ತು ಕೇಳಿಕೊಳ್ಳುತ್ತೇನೆ. ನಿಮ್ಮ ವ್ಯಕ್ತಿತ್ವ, ನಿಮ್ಮ ನೌಕರಿ ನಿಮ್ಮ ಕೈಯಲ್ಲಿರುತ್ತೆ, ನಮ್ಮ ಕೈಯಲ್ಲಿರೋದಿಲ್ಲ. ನಾವು ಕೇಳ್ಕೊಳ್ಬಹುದು ವಿನಃ ನಾವೇನು ಮಾಡಲಿಕ್ಕಾಗೋದಿಲ್ಲ. ಅದೇ ರೀತಿ ತಮ್ಮ ಕರ್ತವ್ಯದಲ್ಲಿ ಮನಸ್ಸನ್ನು ತೊಡಗಿಸಿಕೊಂಡು ಕೆಲಸ ಮಾಡಬೇಕು. ನೀವು ಮಾಡುವ ಕೆಲಸವನ್ನು ನೀವು ಪ್ರೀತಿಸಬೇಕು. ಪ್ರೀತಿಸಿದಾಗ ಅದು ಉತ್ತಮವಾಗಿ ಕೆಲಸವು ನಿರ್ವಹಿಸಿ ಹೊರಬರುತ್ತದೆ. ಆ ಕೆಲಸವನ್ನು ಸಹ ಹೆಚ್ಚಾಗಿ ಮಾಡಿ, ಆ ಥರ ಮಾಡಿ. ಮತ್ತು ನೀವುಗಳು ಪ್ರಶಿಕ್ಷಣಾರ್ಥಿಗಳು ಪ್ರಹರಿಗಳಾಗಿ ಮತ್ತು ಜೈಲು ವಿಭಾಗದಲ್ಲಿ, ಕಾರಾಗೃಹಗಳಲ್ಲಿ ಕರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ ಇಂದು ಕಾರಾಗೃಹ ವಿಭಾಗವನ್ನು. ಅಲ್ಲಿ ಬಂದಿರುವ ಬಂದಿಗಳು ಹಲವಾರು ಕಾರಣಗಳಿಗಾಗಿ ಅಪರಾಧಗಳನ್ನು ಮಾಡಿರುತ್ತಾರೆ, ಸಜೆ ಹೊಂದಿರುತ್ತಾರೆ. ಸಜೆ ಕೊಟ್ಟ ಮೇಲೆ ಅವರೆಲ್ಲರನ್ನು ವಾಪಸ್ ನಾರ್ಮಲ್ ಮನುಷ್ಯರನ್ನಾಗಿ ಮಾಡುವ ಒಂದು ಪ್ರಕ್ರಿಯೆಯ ಸ್ಥಳ ಜೈಲು. ಅಲ್ಲಿ ಚೆನ್ನಾಗಿ ಅವರನ್ನು ನೋಡಿಕೊಂಡು ಅವರು ಒಳ್ಳೆಯ ರಸ್ತೆಯಲ್ಲಿ ನಡೆಯುವಂತೆ ಮಾರ್ಪಾಡು ಮಾಡುವುದು ನಿಮ್ಮೆಲ್ಲರ ಕರ್ತವ್ಯ. ಕೇವಲ ಯೂನಿಫಾರ್ಮ್ ಹಾಕ್ಕೊಂಡು ಅಲ್ಲಿ ನಮ್ಮ ರೋಪು ದರ್ಪ ತೋರಿಸಲಿಕ್ಕೆ ಅಷ್ಟೇ ಅಲ್ಲ, ಜೊತೆಯಲ್ಲಿ ಅಲ್ಲಿರುವಂತಹ ಕೈದಿಗಳನ್ನು, ಅವರ ಜೀವನವನ್ನು, ಅವರು ಅಂದುಕೊಂಡಿದ್ದ ತಪ್ಪುಗಳನ್ನೆಲ್ಲ ತಿದ್ದಿ ಅವರನ್ನು ಆ ಒಂದು ಜೈಲಿನ ಒಂದು 3-4 ವರ್ಷ ಸಜೆಯ ಪೀರಿಯಡ್ನಿಂದ ಹೊರಗಡೆ ಹೋಗುವಾಗ ಒಂದು ಉತ್ತಮವಾದ ನಾಗರಿಕರನ್ನಾಗಿ ಮಾಡಿ ಕಳಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಅದನ್ನು ಸಹ ನಿಮಗೆ ಟ್ರೈನಿನಲ್ಲಿ ಹೇಳಿಕೊಟ್ಟಿದ್ದೇವೆ. ಇದನ್ನೆಲ್ಲ ಉತ್ತಮವಾಗಿ ನೀವು ನಿಮ್ಮ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. ಒಳ್ಳೆಯ ಕೆಲಸವನ್ನು ನೀವು ಮಾಡುತ್ತೀರಿ ಎಂದು ನಂಬುತ್ತೇನೆ. ಒಳ್ಳೆಯ ಹೆಸರನ್ನು ಗಳಿಸಿ ಕರ್ನಾಟಕ ರಾಜ್ಯ ಪೊಲೀಸಿಗೆ ಒಂದು ಗೌರವವನ್ನು ತರುತ್ತೀವಿ ಎಂದು ಆಶಿಸುತ್ತೇವೆ. ತಮ್ಮೆಲ್ಲರನ್ನೂ ಪೊಲೀಸ್ ವಿಭಾಗದಲ್ಲಿ ಖಾಕಿ ಬಟ್ಟೆಯನ್ನು ಹಾಕಲು ಪ್ರೇರೇಪಿಸಿದ ತಮ್ಮ ಪರಿವಾರದವರಿಗೆ, ತಮ್ಮ ತಂದೆ ತಾಯಿಯವರೆಲ್ಲರಿಗೂ ನಾನು ಪೊಲೀಸ್ ವಿಭಾಗದ ಕಡೆಯಿಂದ ಧನ್ಯವಾದಗಳನ್ನು, ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಇಲ್ಲಿ ಬಂದಿರುವಂತಹ ಎಲ್ಲರಿಗೂ ಸಹ ಪೊಲೀಸ್ ವಿಭಾಗದ ಕಡೆಯಿಂದ, ಉತ್ತರ ವಲಯದ ಸಮಸ್ತ ಪೊಲೀಸ್ ಪರಿವಾರದಿಂದ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎರಡನೇದಾಗಿ ಇಂದಿನ ಮುಖ್ಯ ಅತಿಥಿಗಳಾಗಿ ಬಾಗಲಕೋಟೆ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಡಾಕ್ಟರ್ ರಾಮ್ ಎಲ್ ಅರ್ಷಿತಿ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳು, ವಿಜಯಪುರ ಅವರು ನೆನಪಿನ ಕಾಣಿಕೆಯನ್ನು ನೀಡಿ ಅಭಿನಂದಿಸಲಿಕ್ಕೆ ಕೇಳಿಕೊಳ್ತಾರೆ. ಮೂರನೆಯದಾಗಿ ಬಾಗಲಕೋಟೆ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ರಾಮ್ ಎಲ್ ಅರ್ಷಿತಿ ಸಾಹೇಬ್ರವರು ಅನುಪಮ್ ಅಗರ್ವಾಲ್ ಸಾಹೇಬ್ರವರ ಅಮೃತ ಹಸ್ತದಿಂದ ನೆನಪಿನ ಕಾಣಿಕೆ. ನಾಲ್ಕನೆಯದಾಗಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಡಾಕ್ಟರ್ ರಾಮ್ ಎಲ್ ಅರ್ಷಿತಿಯವರಿಗೆ ಡಿಎಸ್ಪಿ ಇಂಡಿ ಮಾನ್ಯ ಶ್ರೀಧರ್ ದೊಡ್ಡಿಯವರು ಗೌರವಿಸಬೇಕು ಅಂತ ಕೇಳ್ಕೊಳ್ತಾರೆ. और खबरों के लिए देखते रहिए बी न्यूज़ नेशन।